ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜಗ್ಗಿ. ನಾನು ನಿಮ್ಮ ಮುಂದೆ ತಂದಿರೋ ವಿಷಯ ಭಾರತದ ಸಂವಿಧಾನ. ಸ್ವತಂತ್ರ ಭಾರತದ ಕನಸು ಸಂವಿಧಾನ. ಭಾರತೀಯರಿಂದ ಭಾರತೀಯರಿಗಾಗಿಯೇ ರಚಿಸಲ್ಪಟ್ಟ ಒಂದು ಜೀವಂತ ಪುಸ್ತಕ. ಅನ್ಯಾಯಕ್ಕೊಳಗಾದ ಅದೆಷ್ಟೋ ಜೀವಗಳ ಆಶಾಕಿರಣ ನಮ್ಮ ಭಾರತ ಸಂವಿಧಾನ. ಭಾರತೀಯ ಸಂವಿಧಾನವು ಭಾರತದ ಸರ್ವೋಚ್ಚ ಕಾನೂನನ್ನು ರೂಪಿಸುತ್ತದೆ. ಇದು ಭಾರತೀಯ ರಾಜಕೀಯ ವ್ಯವಸ್ಥೆಯ ಚೌಕಟ್ಟನ್ನು ವಿವರಿಸುವ ಲಿಖಿತ ದಾಖಲೆಯಾಗಿದ್ದು, ಸರ್ಕಾರದ ರಚನೆ, ಅಧಿಕಾರಗಳು ಮತ್ತು ಕಾರ್ಯಗಳನ್ನು ಹಾಗೂ ನಾಗರಿಕರ ಮೂಲಭೂತ ಹಕ್ಕುಗಳು, ಕರ್ತವ್ಯಗಳನ್ನು ವ್ಯಾಖ್ಯಾನಿಸುತ್ತದೆ. ಇದನ್ನು ನವೆಂಬರ್ 26, 1949ರಂದು ಸಂವಿಧಾನ ಸಭೆಯು ಅಂಗೀಕರಿಸಿತು ಮತ್ತು ಜನವರಿ 26, 1950ರಂದು ಜಾರಿಗೆ ಬಂದಿತು. ಸಂವಿಧಾನವು ಜಾರಿಗೆ ಬಂದಾಗ 22 ಭಾಗಗಳು, 395 ವಿಧಿಗಳು, 8 ಅನುಸೂಚಿಗಳನ್ನು ಒಳಗೊಂಡಿತ್ತು. ಪ್ರಸ್ತುತ ಸಂವಿಧಾನವು 22 ಭಾಗಗಳು, 395 ವಿಧಿಗಳು, 12 ಅನುಸೂಚಿಗಳನ್ನು ಹೊಂದಿದೆ.